ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಮಣಿಪುರದಲ್ಲಿ MBBS ಮಾಡಬೇಕು ಅನ್ನೋ ಆಸೆ ಇರೋರಿಗೆ ಇದು ತುಂಬಾನೇ ಮುಖ್ಯ ಆಗುತ್ತೆ ಅನ್ಸುತ್ತೆ. ಖಂಡಿತ ಖಂಡಿತ. ನಮ್ಮ ಹತ್ರ ಇರೋ ಮೂಲಗಳನ್ನ ಇಟ್ಕೊಂಡು ಅಲ್ಲಿನ ಟಾಪ್ ಕಾಲೇಜ್ಗಳು, ನೀಟ್, ಅಡ್ಮಿಷನ್ ಪ್ರೋಸೆಸ್, ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲದರ ಬಗ್ಗೆ ಒಂದು ಆಳವಾದ ನೋಟ ಬೀಳಲು ಪ್ರಯತ್ನಿಸೋಣ. ಹೌದು, ಮಣಿಪುರದಲ್ಲಿ MBBS ಆಗ್ಲಿ, BDS ಅಥವಾ ಬೇರೆ ಮೆಡಿಕಲ್ ಕೋರ್ಸ್ಗಳಿಗೆ ಸೇರೋಕೆ ಏನೆಲ್ಲ ಬೇಕು, ಪ್ರಕ್ರಿಯೆ ಏನು, ಸದ್ಯಕ್ಕೆ ಅಂದ್ರೆ 2025ರ ಅಡ್ಮಿಷನ್ಗೆ ಏನ್ ನಡೀತಿದೆ ಅಂತ ನಮ್ಮ ಮೂಲಗಳ ಆಧಾರದ ಮೇಲೆ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಕಾಲೇಜ್ಗಳಿಂದಾನೇ ಶುರು ಮಾಡೋಣ. ಯಾವುದಲ್ಲಿನ ಪ್ರಮುಖ ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜ್ಗಳು? ಓಕೆ, ಸರ್ಕಾರಿ ವಲಯದಲ್ಲಿ ನೋಡೋದಾದ್ರ ಮುಖ್ಯವಾಗಿ 3 MBBS ಕಾಲೇಜ್ಗಳಿವೆ. ಮೊದಲೇದು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂದ್ರೆ RIMS ಇಂಫಾಲ್ನಲ್ಲಿ. RIMS ಇದು ತುಂಬಾ ಹಳೇದು, 1972ರಲ್ಲಿ ಶುರುವಾಗಿದ್ದು. ಸದ್ಯಕ್ಕೆ 125 ಸೀಟುಗಳಿವೆ. ಆಮೇಲೆ RIMS ಇದೆಯಲ್ಲ, ಇದು ಬರೀ ಮಣಿಪುರಕ್ಕೆ ಅಲ್ಲ. ಓ ಹೌದಾ? ಹೌದು, ಈಶಾನ್ಯ ರಾಜ್ಯಗಳಿಗೂ ಸಿಕ್ಕಿಂ ಸೇರಿಸಿ ಇದು ಮುಖ್ಯ ಕೇಂದ್ರ. ಅಲ್ಲಿನ ಸ್ಟೂಡೆಂಟ್ಸ್ಗೆ EWS ಮತ್ತೆ ಓಪನ್ NE ಕೋಟಾದಲ್ಲಿ ಸೀಟುಗಳಿರುತ್ತೆ. ಅಂದ್ರೆ RIMS ಒಂದು ರೀತಿಯಲ್ಲಿ ರೀಜನಲ್ ಹಬ್ ಇದ್ದ ಹಾಗೆ ಆಯ್ತು. ಹೌದು, ಖಂಡಿತ. ಇನ್ನು ಎರಡನೇದು ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, JNMIS. ಇದು ಕೂಡ ಇಂಫಾಲ್ನಲ್ಲೇ, ಪೊರಂಪಟ್ನಲ್ಲಿ. JNMIS ಇದು ಯಾವಾಗ ಶುರುವಾಗಿದ್ದು? ಇದು 2010ರಲ್ಲಿ ಶುರುವಾಗಿದ್ದು, 150 ಸೀಟುಗಳಿವೆ. ಆಮೇಲೆ ತೀರಾ ಇತ್ತೀಚೆಗೆ ಅಂದ್ರೆ 2022ರಲ್ಲಿ ಚುರಾಚಂದ್ಪುರ್ ಮೆಡಿಕಲ್ ಕಾಲೇಜ್ ಶುರುವಾಗಿದೆ. ಓ, ಹೊಸ ಕಾಲೇಜ್. ಸೀಟುಗಳು? ಅಲ್ಲಿ 100 ಸೀಟುಗಳಿವೆ. ಇದು MBBS ಆಯ್ತು. ಇದಲ್ಲದೆ RIMS ಕ್ಯಾಂಪಸ್ನಲ್ಲೇ ಒಂದು ಡೆಂಟಲ್ ಕಾಲೇಜ್ ಕೂಡ ಇದೆ. ಡೆಂಟಲ್ ಕಾಲೇಜ್ BDSಗೆ? ಹೌದು, 2012ರಲ್ಲಿ ಸ್ಥಾಪನೆ ಆಗಿದ್ದು, 50 BDS ಸೀಟುಗಳಿವೆ. BDSಗೆ RIMSನಲ್ಲಿ ಶುಲ್ಕ ಎಷ್ಟಿರ್ಬೋದು? ಮತ್ತೆ ಬಾಂಡ್ ಬಗ್ಗೆ ಏನು ಹೇಳಿದ್ರಿ? ಹೌದು, ಮೂಲಗಳ ಪ್ರಕಾರ BDSಗೆ ವರ್ಷಕ್ಕೆ ಸುಮಾರು 26,000 ರೂಪಾಯಿ ಶುಲ್ಕ ಇರಬಹುದು. ಆದ್ರೆ ಗಮನಿಸಬೇಕಾದ ವಿಷಯ ಅಂದ್ರೆ ಅಲ್ಲಿ ಒಂದು ಬಾಂಡ್ ಇದೆ. ಬಾಂಡ್ ಎಷ್ಟರದು? 10 ಲಕ್ಷ ರೂಪಾಯಿಯ ಬಾಂಡ್, 1 ವರ್ಷದ ಕಡ್ಡಾಯ ಸೇವೆ ಮಾಡಬೇಕು ಅಂತ. ಆದ್ರೆ ಕ್ಯಾಂಪಸ್ನಲ್ಲಿ ಒಳ್ಳೆ ಲ್ಯಾಬ್, ಲೈಬ್ರರಿ, ಹಾಸ್ಟೆಲ್ ಸೌಲಭ್ಯ ಎಲ್ಲ ಇದೆ ಅಂತ ಹೇಳ್ತಾರೆ. ಬಾಂಡ್ ವಿಷಯ ನಿಜಕ್ಕೂ ಮುಖ್ಯವಾದದ್ದು, ಎಲ್ಲರೂ ಗಮನಿಸಬೇಕು. ಸರಿ, ಇವು ಸರ್ಕಾರಿ ಕಾಲೇಜುಗಳು. ಖಾಸಗಿ ಕಾಲೇಜುಗಳಿವೆಯಾ? ಹೌದು, ಒಂದಿದೆ. ಶಿಜಾ ಅಕಾಡೆಮಿ ಆಫ್ ಹೆಲ್ತ್ ಸೈನ್ಸಸ್, ASHS ಅಂತ, ಇಂಫಾಲ್ನಲ್ಲೇ ಇದೆ. ಇದು ಯಾವಾಗ ಶುರುವಾಗಿದ್ದು? ಇದು 2021ರಲ್ಲಿ 150 MBBS ಸೀಟುಗಳಿವೆ. ಓಕೆ, ಹಾಗಾದರೆ ಈ ಎಲ್ಲ ಕಾಲೇಜುಗಳಿಗೆ ಸೇರಬೇಕು ಅಂದ್ರೆ ಮೊದಲನೇ ಸ್ಟೆಪ್ ನೀಟ್ UG ಪರೀಕ್ಷೆ ಅಲ್ವಾ? ಹೌದು, ಖಂಡಿತ. ನೀಟ್ UG 2025ರಲ್ಲಿ ಅರ್ಹತೆ ಪಡೆಯೋದು ಕಡ್ಡಾಯ. ಬೇರೆ ಅರ್ಹತೆಗಳೂ ಇವೆ. ಏನೇನು? ಮೊದಲನೇದಾಗಿ ಭಾರತೀಯ ಪ್ರಜೆ ಆಗಿರಬೇಕು, ಡಿಸೆಂಬರ್ 31, 2025ಗೆ 17 ವರ್ಷ ಆಗಿರಬೇಕು. ಆಮೇಲೆ 10+2 ಅಂದ್ರೆ PUC, ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಬಯೋಟೆಕ್ನಾಲಜಿ ಜೊತೆಗೆ ಇಂಗ್ಲಿಷ್ ಪಾಸ್ ಆಗಿರಬೇಕು. ಮಾರ್ಕ್ಸ್ ವಿಷಯದಲ್ಲಿ? ಹೌದು, ಸಾಮಾನ್ಯ ವರ್ಗದವರಿಗೆ ಕನಿಷ್ಠ 50% ಇರಬೇಕು. SC/ST, OBCಗೆ 40%, PWD ಅಭ್ಯರ್ಥಿಗಳಿಗೆ ಅವರ ಕ್ಯಾಟಗರಿ ಪ್ರಕಾರ 45 ಅಥವಾ 40%. ರಾಜ್ಯ ಕೋಟಾ ಸೀಟುಗಳಿಗೆ ಮಣಿಪುರದವರೇ ಆಗಿರಬೇಕಾ? ಅಂದ್ರೆ ಮಣಿಪುರ ಒಂದು ಕ್ಲೋಸ್ಡ್ ಸ್ಟೇಟ್ ಅಂತನಾ? ಹೌದು, ನೀವು ರಾಜ್ಯ ಕೋಟಾ ಅಡಿಯಲ್ಲಿ ಸೀಟು ಬೇಕು ಅಂದ್ರೆ ಮಣಿಪುರದ ನಿವಾಸಿ ಪ್ರಮಾಣಪತ್ರ ಅಂದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್ ಕಡ್ಡಾಯ. ಅಂದ್ರೆ 85% ಸ್ಟೇಟ್ ಕೋಟಾ ಸೀಟುಗಳು ಹೆಚ್ಚಾಗಿ ಮಣಿಪುರದ ವಿದ್ಯಾರ್ಥಿಗರಿಗೆ ಸಿಗುತ್ತೆ. ಹೌದೌದು. ಹಾಗಾಗಿ ಸ್ಟೇಟ್ ಕೋಟಾ ದೃಷ್ಟಿಯಿಂದ ಇದನ್ನ ಕ್ಲೋಸ್ಡ್ ಸ್ಟೇಟ್ ಅಂತ ಹೇಳ್ಬಹುದು. ಆದ್ರೆ 15% ಆಲ್ ಇಂಡಿಯಾ ಕೋಟಾ AIQ ಸೀಟುಗಳಿರುತ್ತಲ್ಲ, ಅದು MCC ಮೂಲಕ ಭರ್ತಿಯಾಗುತ್ತೆ. ಅದಕ್ಕೆ ಯಾರೋ ಬೇಕಾದ್ರೂ ಅಪ್ಲೈ ಮಾಡಬಹುದು. ಹಾಗೆ ಖಾಸಗಿ ಕಾಲೇಜ್ ಇದೆಯಲ್ಲ, SAHS, ಅಲ್ಲಿ ಮ್ಯಾನೇಜ್ಮೆಂಟ್ ಅಥವಾ NRI ಕೋಟಾ ಸೀಟುಗಳಿಗೂ ಬೇರೆ ರಾಜ್ಯದವರು ಸ್ಪರ್ಧಿಸಬಹುದು. ಸರಿ, ನೀಟ್ ಪಾಸ್ ಆದ ಮೇಲೆ ಬರೋದು ಕೌನ್ಸಿಲಿಂಗ್. ಇದು ಸ್ವಲ್ಪ ಗೊಂದಲ ಅನ್ಸಬಹುದು ಕೆಲವರಿಗೆ. ಮಣಿಪುರದಲ್ಲಿ ಇದು ಹೇಗೆ ನಡೆಯುತ್ತೆ? ಮಣಿಪುರದಲ್ಲಿ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಅಂದ್ರೆ ಡೈರೆಕ್ಟರೇಟ್ ಆಫ್ ಹೆಲ್ತ್ ಸರ್ವಿಸಸ್, DHS ಅವರೇ ಆನ್ಲೈನ್ ಕೌನ್ಸಿಲಿಂಗ್ ನಡೆಸ್ತಾರೆ. ಅವರ ವೆಬ್ಸೈಟ್ ಇದೆ, ಮಣಿಪುರ ಹೆಲ್ತ್ directorate.mn.gov.in ಅಂತ. ಓಕೆ. ಅದರಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು.
ಅದು ಆಕ್ಚುಲಿ ಜುಲೈ 13th ರಿಂದ ಆಗಸ್ಟ್ 10th ವರ್ಗಿತ್ತು, ಈಗ ಮುಗ್ದಿದೆ. ರಿಜಿಸ್ಟ್ರೇಷನ್ ಮುಗಿದಿದೆ. ಆಮೇಲೆ ನೀಟ್ ಸ್ಕೋರ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದು ಆಗಸ್ಟ್ 11 ಅಥವಾ 12ರಂದು ಬಿಡುಗಡೆ ಆಗಿದೆ. ಅದರಲ್ಲಿ ಸರ್ಕಾರಿ ಕೋಟಾಕ್ಕೆ ಆನೆಕ್ಸ್ಯೂರ್ ಎ, ಎಸ್ಎಚ್ಎಸ್ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಆನೆಕ್ಸ್ಯೂರ್ ಬಿ ಮತ್ತೆ ಎಸ್ಎಚ್ಎಸ್ ಎನ್ಆರ್ಐ ಕೋಟಾಕ್ಕೆ ಆನೆಕ್ಸ್ಯೂರ್ ಸಿ ಅಂತ ಬೇರೆ ಬೇರೆ ಲಿಸ್ಟ್ಗಳಿವೆ. ಓ, ಪ್ರತ್ಯೇಕ ಪಟ್ಟಿಗಳು. ಸರಿ, ಮೆರಿಟ್ ಲಿಸ್ಟ್ ಬಂದ್ಮೇಲೆ ಮುಂದಿನ ಹಂತ ತುಂಬಾ ಮುಖ್ಯವಾದದ್ದು, ಚಾಯ್ಸ್ ಫಿಲ್ಲಿಂಗ್ ಮತ್ತು ಲಾಕಿಂಗ್. ಅಂದ್ರೆ ಅಭ್ಯರ್ಥಿಗಳು ತಮಗೆ ಬೇಕಾದ ಕಾಲೇಜ್ ಕೋರ್ಸ್ಗಳನ್ನು ತಮ್ಮ ಆದ್ಯತೆಯ ಪ್ರಕಾರ ಲಿಸ್ಟ್ ಮಾಡಿ ಆನ್ಲೈನ್ನಲ್ಲಿ ಆಯ್ಕೆ ಮಾಡಿ ಲಾಕ್ ಮಾಡಬೇಕು. ಇದರ ಆಧಾರದ ಮೇಲೆ ಸೀಟು ಹಂಚಿಕೆ ಮಾಡ್ತಾರೆ. ಮೊದಲನೇ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಗಸ್ಟ್ 14ಕ್ಕೆ ಬರುತ್ತೆ ಅಂತ ನಿರೀಕ್ಷಿಸಲಾಗಿದೆ. ರಿಸಲ್ಟ್ ಬಂದ್ಮೇಲೆ ಸೀಟು ಸಿಕ್ಕಿದ್ರೆ ಆಗಸ್ಟ್ 14ರಿಂದ 24ರ ಒಳಗೆ ಆಯಾ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಡ್ಮಿಷನ್ ಪ್ರೋಸೆಸ್ ಪೂರ್ತಿ ಮಾಡಬೇಕು. ಒಂದು ವೇಳೆ ಸೀಟುಗಳು ಖಾಲಿ ಉಳಿದ್ರೆ 2ನೇ ರೌಂಡ್ ಆಮೇಲೆ ಮಾಪಪ್ ರೌಂಡ್ ಅಂತ ಕೂಡ ನಡೆಸ್ತಾರೆ. ವಿಶೇಷ ಮೀಸಲಾತಿಗಳು ಇವೆಯಾ? ಹೌದು. ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ, ಮಾಜಿ ಸೈನಿಕರ ಮಕ್ಕಳಿಗೆ ಅಂತ ಕೆಲವು ವಿಶೇಷ ಮೀಸಲಾತಿಗಳು ಇವೆ. ಸರಿ, ಇದು ಎಂಬಿಬಿಎಸ್ ಆಯ್ತು. ಬಿಡಿಎಸ್ ಬಗ್ಗೆ ಹೇಳಿದ್ರಿ. ಬೇರೆ ಕೋರ್ಸ್ಗಳ ಬಗ್ಗೆ ಏನ್ ಹೇಳ್ತೀರಿ? ಬಿಎಎಂಎಸ್, ಬಿಎಚ್ಎಂಎಸ್, ಬಿಯುಎಂಎಸ್ ಈ ತರ? ಬಿಡಿಎಸ್ಗೂ ನೀಟ್ ಅಂಕಗಳೇ ಆಧಾರ. ಐಎಂಎಸ್ ಡೆಂಟಲ್ ಕಾಲೇಜು ಉದಾಹರಣೆ. ಇನ್ನು ಆಯುಷ್ ಕೋರ್ಸ್ಗಳು ಅಂದ್ರೆ ಬಿಎಎಂಎಸ್, ಬಿಎಚ್ಎಂಎಸ್, ಬಿಯುಎಂಎಸ್, ಬಿಎಸ್ಎಂಎಸ್ ಇವುಗಳಿಗೂ ನೀಟ್ ಕಡ್ಡಾಯ. ಓಕೆ. ಇದರಲ್ಲೂ ಎಐಕ್ಯೂ ಸೀಟುಗಳನ್ನ ಎಐಸಿ ನೋಡ್ಕೊಂಡ್ರೆ ಸ್ಟೇಟ್ ಕೋಟಾ ಸೀಟುಗಳ ಕೌನ್ಸಿಲಿಂಗ್ ಡಿಎಚ್ಎಸ್ ನಡೆಸುತ್ತೆ. ಆದ್ರೆ ಒಂದು ವಿಷಯ, ನಮ್ಮ ಮೂಲಗಳ ಪ್ರಕಾರ ಮಣಿಪುರದಲ್ಲಿ ನಿರ್ದಿಷ್ಟವಾಗಿ ಬಿಎಚ್ಎಂಎಸ್ ಅಥವಾ ಬಿಯುಎಂಎಸ್ ಕಾಲೇಜ್ಗಳು ಇವೆಯಾ ಇಲ್ವಾ ಅನ್ನೋ ಸ್ಪಷ್ಟ ಮಾಹಿತಿ ಸಿಗ್ಲಿಲ್ಲ. ಅದು ಗಮನಿಸಬೇಕಾದ ಅಂಶ. ಇನ್ನು ಅಲ್ಲಿ ಓದೋಕ್ ತಗುಲುವ ಖರ್ಚು, ಹಾಸ್ಟೆಲ್, ಊಟದ ವ್ಯವಸ್ಥೆ, ಅಂದ್ರೆ ಒಟ್ಟಾರೆ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ, ಈ ಬಗ್ಗೆ ಏನಾದ್ರೂ ಮಾಹಿತಿ ಅಂತ ಗೊತ್ತಾಯ್ತು. ಜೊತೆಗೆ ಬಾಂಡ್ ಕೂಡ ಇದೆ. ಆಮೇಲೆ ಕೌನ್ಸೆಲಿಂಗ್ ರಿಜಿಸ್ಟ್ರೇಷನ್ ಶುಲ್ಕ ಬಹುಶಃ ನಗದು ರೂಪದಲ್ಲಿ ಜನರಲ್ ಒಬಿಸಿಗೆ 2,000 ರೂಪಾಯಿ, ಎಸ್ಸಿ ಎಸ್ಟಿಗೆ 1,500 ರೂಪಾಯಿ ಇರಬಹುದು ಅಂತ ಒಂದು ಕಡೆ ಉಲ್ಲೇಖ ಇದೆ. ರಿಮ್ಸ್ ಡೆಂಟಲ್ ಕ್ಯಾಂಪಸ್ನಲ್ಲಿ ಸೌಲಭ್ಯಗಳು ಚೆನ್ನಾಗಿವೆ ಅಂತಾನೂ ಹೇಳಲಾಗುತ್ತೆ. ಆದ್ರೆ ಬೇರೆ ಸರ್ಕಾರಿ ಎಂಬಿಬಿಎಸ್ ಕಾಲೇಜುಗಳು ಅಥವಾ ಎಸ್ಸಿಎಸ್ಎಚ್ ಖಾಸಗಿ ಕಾಲೇಜಿನ ನಿಖರವಾದ ಫೀಸ್ ಎಷ್ಟು, ಹಾಸ್ಟೆಲ್ ಖರ್ಚು, ಮೆಸ್ ಫೀಸೋ ಅಥವಾ ಒಟ್ಟಾರೆ ಅಲ್ಲಿನ ವಿದ್ಯಾರ್ಥಿ ಜೀವನದ ಅನುಭವ ಹೇಗಿರುತ್ತೆ ಅನ್ನೋದರ ಬಗ್ಗೆ ನಮ್ಮ ಮೂಲಗಳಲ್ಲಿ ಅಷ್ಟೊಂದು ವಿವರಗಳು ಸಿಗ್ಲಿಲ್ಲ. ಅಂದ್ರೆ ಆಸಕ್ತರು ಈ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಬೇಕಾಗತ್ತೆ. ಹೌದು, ಖಂಡಿತ. ಇದು ತುಂಬಾ ಮುಖ್ಯ. ಇತ್ತೀಚಿನ ಅಪ್ಡೇಟ್ಸ್ ಅಂದ್ರೆ ಲೇಟೆಸ್ಟ್ ನ್ಯೂಸ್ ಏನಾದ್ರೂ ಇದೆಯಾ? ಆಗಸ್ಟ್ ತಿಂಗಳಲ್ಲಿ ಏನಾದ್ರೂ ಪ್ರಕಟಣೆಗಳು ಬಂದಿವ್ಯಾ? ಹೌದು, ಆಗಸ್ಟ್ನಲ್ಲಿ ಡಿಎಚ್ಎಸ್ ಮಣಿಪುರದಿಂದ ಕೆಲವು ಮುಖ್ಯ ನೋಟಿಫಿಕೇಶನ್ಸ್ಗಳು ಬಂದಿವೆ. ಆಗ್ಲೇ ಹೇಳಿದ ಹಾಗೆ ಆಗಸ್ಟ್ 11-12ಕ್ಕೆ ಮೆರಿಟ್ ಲಿಸ್ಟ್ ಬಂತು. ಅದಕ್ಕೂ ಮುಂಚೆ ಆಗಸ್ಟ್ 11ರಂದು ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್ಗೆ ಒಂದು ಸ್ಪೆಷಲ್ ಮೆಡಿಕಲ್ ಬೋರ್ಡ್ ಬಗ್ಗೆ ಮಾಹಿತಿ ಇತ್ತು. ಆಗಸ್ಟ್ 7ರಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಶೆಡ್ಯೂಲ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು. ಅದಕ್ಕೂ ಮುಂಚೆ ಜುಲೈ 30ರಂದು ಎಂಡಿಎಸ್ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡೆಂಟಲ್ ಕೌನ್ಸಿಲಿಂಗ್ ಬಗ್ಗೆನೂ ನೋಟಿಫಿಕೇಶನ್ ಬಂದಿತ್ತು. ಸರಿ, ನಮ್ಮ ಮೂಲಗಳಲ್ಲಿ ಕರ್ನಾಟಕದ ಕಾಲೇಜುಗಳ ಪಟ್ಟಿ ಕೂಡ ಉಲ್ಲೇಖ ಆಗಿದೆ ಅಂತ ಕೇಳಿದ್ದೆ. ಮಣಿಪುರ, ಕರ್ನಾಟಕದ ನಡುವೆ ವಿದ್ಯಾರ್ಥಿಗಳ ವಲಸೆ ಬಗ್ಗೆ ಏನಾದರೂ ನಿರ್ದಿಷ್ಟ ಮಾಹಿತಿ ಇದೆಯಾ? ಯಾಕೆ ಹೋಗ್ತಾರೆ? ಹೌದು, ಕರ್ನಾಟಕದ ಕೆಲವು ಮೆಡಿಕಲ್ ಕಾಲೇಜುಗಳ ಹೆಸರುಗಳು ಮೆನ್ಷನ್ ಆಗಿವೆ. ಆದರೆ ವಿದ್ಯಾರ್ಥಿಗಳು ಮಣಿಪುರದಿಂದ ಕರ್ನಾಟಕಕ್ಕೆ ಯಾಕೆ ಬರ್ತಾರೆ ಅಥವಾ ಕರ್ನಾಟಕದಿಂದ ಮಣಿಪುರಕ್ಕೆ ಯಾಕೆ ಹೋಗ್ತಾರೆ ಅನ್ನೋದಕ್ಕೆ ನಿರ್ದಿಷ್ಟ ಕಾರಣಗಳಾಗಲಿ ಅಥವಾ ಆ ಟ್ರೆಂಡ್ ಬಗ್ಗೆ ಆಳವಾದ ವಿಶ್ಲೇಷಣೆಯಾಗಲಿ ನಮ್ಮ ಮೂಲಗಳಲ್ಲಿ ಇಲ್ಲ. ಬಹುಶಃ ಸೀಟುಗಳ ಲಭ್ಯತೆ, ಕಾಂಪಿಟಿಷನ್ ಲೆವೆಲ್, ಫೀಸ್ ವ್ಯತ್ಯಾಸ ಈ ಥರ ಇರಬಹುದು ಅಥವಾ ವೈಯಕ್ತಿಕ ಕಾರಣಗಳು, ಆದ್ಯತೆಗಳೂ ಇರಬಹುದು. ಆದರೆ ನಮ್ಮಲ್ಲಿ ಸ್ಪಷ್ಟವಾದ ಡೇಟಾ ಇಲ್ಲ. ಸರಿ, ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಮಣಿಪುರದಲ್ಲಿ ಮೆಡಿಕಲ್ ಸೀಟ್ ಬೇಕು ಅಂದ್ರೆ ನೀಟ್ ಸ್ಕೋರ್ ಅತಿ ಮುಖ್ಯ. ಡಿಎಚ್ಎಸ್ ನಡೆಸೋ ಕೌನ್ಸಿಲಿಂಗ್ ಪ್ರಾಸೆಸ್ನ ಪ್ರತಿ ಹಂತವನ್ನು ಅಂದ್ರೆ ರಿಜಿಸ್ಟ್ರೇಷನ್ ಇಂದ ಹಿಡಿದು ಕಾಲೇಜಿಗೆ ರಿಪೋರ್ಟ್ ಮಾಡೋವರೆಗೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಡೇಟ್ಗಳನ್ನು ಮಿಸ್ ಮಾಡ್ಕೋಬಾರದು. ಖಂಡಿತ. ಇದು ಅಡ್ಮಿಷನ್ ಪ್ರಾಸೆಸ್ನ ಒಂದು ಭಾಗ ಅಷ್ಟೇ. ಆದರೆ ಇಲ್ಲಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬರ್ಬೋದು. ಸೀಟು ಸಿಕ್ಕಿದ್ಮೇಲೆ ಮಣಿಪುರದಲ್ಲಿ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ಜೀವನ ಹೇಗಿರುತ್ತೆ? ಬಹಳ ಮುಖ್ಯವಾದ ಪ್ರಶ್ನೆ.
ಅಲ್ಲಿನ ಸ್ಥಳೀಯ ವಾತಾವರಣ, ಭಾಷೆ, ಸಂಸ್ಕೃತಿ, ಊಟ ತಿಂಡಿ ಇವಕ್ಕೆಲ್ಲ ಹೊಂದ್ಕೊಳ್ಳೋದು ಹೇಗೆ? ಪ್ರಾಕ್ಟಿಕಲ್ ಟ್ರೈನಿಂಗ್ ಗುಣಮಟ್ಟ ಹೇಗಿರುತ್ತೆ? ಈ ವಿಷಯಗಳ ಬಗ್ಗೆ ಆಸಕ್ತರು ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ವಾ? ಹೌದು, ಇದು ಅವರ ಮುಂದಿನ ಪ್ರಯಾಣಕ್ಕೆ ಒಂದು ರೀತಿಯಲ್ಲಿ ದಿಕ್ಸೂಚಿಯಾಗಬಹುದು. ಬಹಳ ಒಳ್ಳೆ ಚಿಂತನೆ ಇದು. ಖಂಡಿತವಾಗಿಯೂ ಆಕಾಂಕ್ಷಿಗಳು ಈ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತಿನ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು.